ಇವತ್ತಿನ ರೆಸಿಪಿ ಈಸಿ ಆದಂಥ ಸೈಡ್ ಡಿಶ್ ಮಶ್ರೂಮ್ ಗಾರ್ಲಿಕ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಮಕ್ಕಳಿಗೆ ಯಾವುದೇ ಆರೋಗ್ಯವಾದಂಥ ಸ್ನ್ಯಾಕ್ಸ್ ಕೊಡಬೇಕಂತಂದರೆ ಈ ಥರ ಮಾಡಿಕೊಡ್ಬೋದು. ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನಿಲ್ಲಿ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಒಂದು 2 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಆದಷ್ಟು ಎಣ್ಣೆನ ಕಡಿಮೆ ಬಳಸ್ಕೊಳ್ಳಿ. ನಂತರ ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ತುಂಬಾ ಕಲರ್ ಚೇಂಜ್ ಆಗೋದೇನು ಬೇಡ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದು ಬೇಡ ಇದನ್ನು. ಈಗ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟೈಮಲ್ಲಿ ನಾನು 2 ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ ತುಂಬ ಸಣ್ಣ ಸೈಜಿಂದಾದರೆ ಹಾಗೆಯೇ ಕ್ಲೀನ್ ಮಾಡಿ ಹೋಲ್ ಮಶ್ರೂಮ್ನ ಹಾಗೆ ಹಾಕ್ಕೊಳ್ಬೋದು. ನಂತರ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇ ನೀರು ರಿಲೀಸ್ ಆಗುತ್ತೆ. ಅದರಿಂದ ಮಶ್ರೂಮ್ ಸಹ ಹಾಗೆ ಬೇಯಿಸ್ಕೊಳ್ಬೋದು. ಯಾವುದೇ ಎಕ್ಸ್ಟ್ರಾ ನೀರು ಬೇಕಾಗೋದಿಲ್ಲ. ನಂತರ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡ್ತಿದ್ದಾಗೆ ಇಲ್ಲಿ ನಾನು ಗಾರ್ಲಿಕ್ ತೊಗೊಂಡಿದ್ದೀನಿ, ಅಂದರೆ ಮಶ್ರೂಮ್ ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಬೇಕು. ಮಶ್ರೂಮ್ ಯಾಕಂದರೆ ತುಂಬ ಫ್ರೈ ಮಾಡಿದ ತಕ್ಷಣ ಶ್ರಿಂಕ್ ಆಗುತ್ತೆ. ಅದರಿಂದ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಉಪ್ಪು ಜಾಸ್ತಿ ಹಾಕ್ಬಿಡ್ತು ಅಂದರೆ ಸ್ವಲ್ಪ ಉಪ್ಪು ಅನಿಸುತ್ತೆ. ನೋಡಿಕೊಂಡು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ಳಿ, ಮತ್ತು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗಿಲ್ಲಿ ಒಂದು 5-10 ನಿಮಿಷ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದರಲ್ಲೇ ನೀರೆಲ್ಲ ಬಿಟ್ಟಿದೆ. ನೀಟಾಗಿ ಅದೇ ನೀರಲ್ಲೇ ಬೇಯುತ್ತೆ. ಈಗಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧದಿಂದ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು. ನೀವು ಖಾರಕ್ಕೆ ತಕ್ಕನಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಬೋದು. ಕೆಲವೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಆದರೆ ಅಷ್ಟೇ ರುಚಿಯಾಗಿರುತ್ತೆ ಈ ಸೈಡ್ ಡಿಶ್ ಅಂತೂ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಪೆಪ್ಪರ್ನ ಕುಟ್ಟಿ ಹಾಕೋದ್ರಿಂದನೂ ಆ ಫ್ಲೇವರ್ ಅನ್ನೋದು ತುಂಬ ಎನ್ಹಾನ್ಸ್ ಆಗುತ್ತೆ. ಹಾಗೆ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡಿದ ನಂತರ ನೋಡಿ ಮಶ್ರೂಮ್ ಎಲ್ಲ ನೀಟಾಗಿ ಬೆಂದಿದೆ. ಕಡೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಮಶ್ರೂಮ್ ಗಾರ್ಲಿಕ್ ರೆಡಿ ಇದೆ. ನೀವು ಇದನ್ನು ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಸ್ನ್ಯಾಕ್ಸಿಗೆ ಅಥವಾ ಊಟದ ಜೊತೆಗೂ ಸಹ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.